ಕಾವದೊಳಕ ಮತ್ತೆ ನಡಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರಿಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮ್ಯಾಮ್, ಇವಾಗ ಒಂದು ಡಿಶ್ ಅಂತೂ ರೊಟ್ಟಿ ರೆಡಿ ಆಗಿದೆ. ಈಗ ಏನು ಗೆಣಸಿದ್ದು ಹೇಳಿದಾರಲ್ಲ, ಗೆಣಸಿದ್ದು ಕಡುಬು. ಕಡುಬಾ? ಇದು ಸ್ವೀಟ್ ಪೊಟೋಟೊ ಅಂತ ಹೇಳ್ತಾರಲ್ಲ, ಕಡುಬು. ಕಡುಬು. ಸಿಹಿಗೆಣಸಿದ್ದು ಕಡುಬು ಚೆನ್ನಾಗಿರುತ್ತೆ ನೋಡಿ. ಮಾಮೂಲಾಗಿ ಅಕ್ಕಿದ್ದು ಕಡುಬು ಎಲ್ಲ ಹೌದು, ಎಲ್ಲಿ ಹೋದ್ರು ಈ ಕಡೆ ಮಂಗಳೂರು ಭಾಗದಲ್ಲೆಲ್ಲ ಕಡುಬು ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಆದರೆ ಇವತ್ತು ಸಿಹಿಗೆಣಸು ಅದಕ್ಕೆ ಕಡುಬು ಮಾಡೋದು. ಅದು ಸ್ವೀಟ್ ಬರುತ್ತಾ ಅಥವಾ ಹೇಗೆ? ಸ್ವೀಟ್ ಇರ್ತದೆ, ಗೆಣಸು ಅಂತೂ ಸಿಹಿ ಇರ್ತದೆ, ಸ್ವೀಟ್ ಥರ ಇರುತ್ತೆ. ಸ್ವೀಟ್ ಇರ್ತದೆ. ಓಕೆ, ಸ್ಟಾರ್ಟ್ ಮಾಡುವಾಗಾದ್ರೆ ಈಗ ಎಂತ ಮಾಡುವ ಫಸ್ಟಿಗೆ? ಒಂದು ಬೌಲ್ ಕೊಡಿ. ಬೌಲ್ ಅಂತೂ ರೆಡಿ ಉಂಟು. ಅಲ್ಲ, ಬೇಯಿಸ್ಲಿಕ್ಕೆ. ಓಕೆ, ಹಾಗಾದರೆ ಒಲೆ ಬಿಡಿಸ್ಕೊಳ್ಬೇಕಲ್ಲ. ಇದು ಕಟ್ ಮಾಡಿ ತಂದಿದ್ದೇನೆ. ಮೊದಲೆಲ್ಲ ಗೆಣಸೆ ತಿಂದು ಜೀವನ ತೆಗಿತಿದ್ರು. ಈಗ ಗೆಣಸು ಅಂತ ಹೇಳಿದ್ರೆ ಎಲ್ಲ ದೂರ ದೂರ ಇಟ್ಟಿದ್ದಾರೆ. ಅದಕ್ಕಾಗಿ ಗೆಣಸು ಇಷ್ಟಪಡದವರು ಗೆಣಸು ಕಡುಬು ಅಂತ ಹೇಳಿದ್ರೆ ಎಲ್ಲರೂ ಇಷ್ಟಪಡುವರು. ಅದಕ್ಕೆ ಇದು ಗೆಣಸಿದು ಕಡುಬು ಮಾಡುವ ಅಂತ ಇದು ಹಾಕ್ತೇನೆ. ಇದಕ್ಕೆ ಸ್ವಲ್ಪ ನೀರು ಬೇಕು, ಅಂದರೆ ಜಾಸ್ತಿ ಬೇಡ, ಅದು ಮುಳುಗುವಷ್ಟು ನೀರು ಹಾಕಿ. ಅಂದರೆ ಇದು ಈಗ ಬೇಯಬೇಕು. ಬೇಗ ಬೇಯುತ್ತೆ, ಒಂದು 5 ಮಿನಿಟಲ್ಲಿ 10 ಮಿನಿಟ್ನೊಳಗೆ ಬೇಯ್ತದೆ. ಇದು ಸಾಧಾರಣ ಒಂದು ಏನೋ ಉಪ್ಪೇನು ಹಾಕಬೇಕು ಅಂತ ಅದಕ್ಕೆ? ಒಂಚೂರು ಉಪ್ಪು ಹಾಕಬೇಕು. ಉಪ್ಪು ಯಾವಾಗಲೂ ಸ್ವಲ್ಪ ಕಡಿಮೆ ಹಾಕಬೇಕು. ಯಾಕಂತ ಹೇಳಿದ್ರೆ ಇದಕ್ಕೆ ಗೆಣಸಿಗೆ ಅಂತೂ ಬೇಗ ಎಳೆದುಕೊಳ್ತದೆ. ಒಂಚೂರು ಜಾಸ್ತಿ ಹಾಕಿದ ಕೂಡಲೇ ಜಾಸ್ತಿ ಆಗ್ತದೆ. ಅದಕ್ಕೆ ಈಗ ಕಡುಬು ಅಂತ ಬಂದಾಗ ಸ್ವಲ್ಪ ಹಾಕ್ತೇನೆ. ಕಡುಬು ಅಂತ ಬಂದಾಗ ನಾವು ಅದಕ್ಕೇನು ಚಟ್ನಿ ಅಥವಾ ಏನು ಸಾಂಬಾರು ಚಟ್ನಿ ಮಾಡ್ಬೋದು. ಅಲ್ಲ, ಸಾಂಬಾರಿಗಿಂತ ಚಟ್ನಿ ಒಳ್ಳೇದಾಗ್ತದೆ. ಗೆಣಸಿನ ಕಡುಬಿಗೆ ಚಟ್ನಿ ಒಳ್ಳೇದಾಗ್ತದೆ. ಖಾರ ಚಟ್ನಿ, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹುಳಿ ಹಾಕಿ ಖಾರ ಮಾಡಿದರೆ ಇದಕ್ಕೆ ತುಂಬ ಕಾಂಬಿನೇಷನ್. ನೀವು ಆಗಲೇ ಹೇಳ್ತಿದ್ರಿ ಇದು ಗೆಣಸೆ ತಿಂದು ಜೀವನ ತೆಗೆದಿದ್ರು ಮೊದಲೆಲ್ಲ. ಚಿಕ್ಕದಿರುವಾಗಲೂ ಹಾಗೆ ನಾವಂದ್ರೆ ಬೆಳೆಸಿದ್ದೇವೆ, ನಾವು ತೋಟ ಗದ್ದೆ ಇದ್ದವರು. ಗದ್ದೆ ಇದ್ರೆ ಎಷ್ಟು ಸಹ ಗೆಣಸು ಆಗ್ತಿತ್ತು. ಅದನ್ನು ಯಾವ ತರ ತಿಂತಿದ್ದೇವೆ ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಹಾಕಿ ಅದು ಚಂದಾಗಿರುತ್ತೆ ನೋಡಿ ಅಲ್ಲ, ಅದು ತಿಂತಿದ್ದೇವೆ. ಅದಕ್ಕೆ ಅದರ ಏನು ಬೆಂಕಿಯ ಹುಡಿ ಇರುತ್ತಲ್ಲ ಅದರ ಒಳಗಡೆ ಆದ್ರೆ ಕೆಂಡಕ್ಕೆ ಅಂದ್ರೆ ಭತ್ತ ಬೇಯಿಸ್ತಿದ್ದೆವು, ಆ ಕೆಂಡಕ್ಕೆ ಹಾಕಿ ತಿಂತಿದ್ದೆ. ಅದು ಗೆಣಸು ಅಂದ್ರೆ ಇಷ್ಟು ಉದ್ದ ಇಷ್ಟು ತೋರ ಇತ್ತು. ಅದು ತೆಗಿಯುವಾಗ ನಮ್ಮ ತಂದೆ ಒಂದ್ ವೇಳೆ ನೋಡಿದ್ರೆ ಅದೊಂಚೂರು ಸಿಪ್ಪೆ ಆಚೆ ಈಚೆ ಆದ್ರೆ ಅದಕ್ಕೆ ಬೈತಿದ್ರು. ಅದು ಇಡಿಯೇ ಬರ್ಬೇಕಂತ ಹೇಳ್ತಿದ್ರು. ಆ ತರ ಇತ್ತು. ತಿನ್ಲಿಕ್ಕೆ ತುಂಬಾ ಗೆಣಸು ಬರ್ತಿತ್ತು. ಅವಾಗೆಲ್ಲ ತರಕಾರಿ ಬೆಳೆಯುವುದೇ, ಎಲ್ಲ ಮನೆಯಲ್ಲಿ ತರಕಾರಿ ಬೆಳೆಯೋದು. ನಮ್ಮ ಮನೆಯಲ್ಲಂತೂ ತುಂಬಾನೇ ಆಗ್ತಿತ್ತು. ನನಗೆ ಇಡೀ ದಿವಸ ಅದರದ್ದೇ ಕೆಲಸ ಇತ್ತು. ನಮ್ಗೆ ಏನಾದ್ರು ಊಟಕ್ಕೆ ಏನು ಇಲ್ಲದಿದ್ರು ಕೂಡ ತರಕಾರಿ ತಿಂದು ಜೀವನ ಮಾಡ್ತಿದ್ರು. ಊಟಕ್ಕೆ ಸಹ ಕಡಿಮೆ ಇರಲಿಲ್ಲ ನಮಗೆ, ಗದ್ದೆ ತೋಟ ಎಲ್ಲ ಇದ್ದದಲ್ಲ. ಅಂದ್ರೆ ಎಷ್ಟು ತಿಂದ್ರು ಸಹ ಬೇಕಾಗ್ತಿತ್ತು. ಅಂದ್ರೆ ಆ ತರ ಇತ್ತು ಜೀವನ. ಮೊದಲು ಕೆಲಸ ಸಹ ತುಂಬಲ್ಲ. ನನ್ನ ಪಪ್ಪ ನನ್ಗೆ ಕೆಲಸ ಜಾಸ್ತಿ ಕೊಡುದು ಮನೆಯಲ್ಲಿ. ಎಲ್ಲಿಯಾದ್ರೂ ಒಂಚೂರು ಕೂತೆ ಅಂತ ಹೇಳಿದ ಕೂಡಲೇ ನನ್ನನ್ನೇ ಕರೀತಾರೆ. ಅಲ್ಲಿ ಮಂಗ ಬಂತು, ಇಲ್ಲಿ ದನ ಬಂತು, ಅಲ್ಲಿ ಗೆಣಸು ತೆಗಿಲಿಕ್ಕೆ ಹೋಗು, ಇಲ್ಲಿ ಸೌತೆಕಾಯಿ ಕೊಯ್ಲಿಕ್ಕೆ ಹೋಗು, ಅಲ್ಲಿ ಅಲಸಂದೆ ಎಲ್ಲ. ಜಾಸ್ತಿ ಕೆಲಸ ನನಗೆ ನನ್ನ ತಾಯಿಗೆ ಜಾಸ್ತಿ ಇತ್ತು. ಇಡೀ ದಿವಸ ಕೆಲಸ ಅಂತ ಹೇಳಿದ್ರೆ ನನಗೆ ಮತ್ತೆ ನನ್ನ ತಾಯಿ ಇತ್ತು ಕೆಲಸ. ಅಷ್ಟು ಕೆಲಸ ಮಾಡಿದ್ರು ಕೂಡ ಹಾಗೆ ಆರೋಗ್ಯ ಕೂಡ ಚೆನ್ನಾಗಿತ್ತು, ಆರೋಗ್ಯ ಸಹ ಒಳ್ಳೇದಿತ್ತು. ಕೆಲಸ ಅಂದ್ರೆ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಓಕೆ, ಆಲ್ಮೋಸ್ಟ್ ಬೆಂದಿದೆ ಅಂತ ಕಾಣ್ಬೋದಲ್ಲ? ತೆಗಿ, ಬೆಂದಿದೆ. ಆಫ್ ಮಾಡ್ತಾ ಇದು? ಆಫ್ ಮಾಡಿ. ಬೆಂದಿದೆ, ಬೇಗ ಬೇಯ್ತದಲ್ಲ. ಓಕೆ, ಇದನ್ನು ಈಗ ಸ್ಮ್ಯಾಶ್ ಮಾಡ್ಲಿಕ್ಕೆ ಉಂಟಲ್ಲ? ಸ್ಮ್ಯಾಶ್ ಮಾಡಿ. ಓಕೆ, ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರಿಟ್ಟರೆ ಸಾಕು, ಮುಳುಗುವಷ್ಟು. ಅದು ಎಣ್ಣೆ ಇಡಿ. ಓಕೆ, ಇದರಲ್ಲಿ ಅದರಲ್ಲಿ ಇದನ್ನೀಗ ಸ್ಮ್ಯಾಶ್ ಮಾಡ್ತಾನೆ. ಓಕೆ, ಸ್ಮ್ಯಾಶ್ ಆದ ನಂತರ ನಾವು ಆಯಿಲ್ ಇಟ್ಕೊಳ್ಳೋಲ್ಲ? ಅದಕ್ಕೆ ಸ್ವಲ್ಪ ಬಿಸಿಯಾಗ ಆಯಿಲ್ ಹಾಕು. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದಲ್ಲ? ಹೌದು. ಇದು ಹೀಗೆ ತಿನ್ನಲಿಕ್ಕೆ ಟೇಸ್ಟ್ ಇರುತ್ತಲ್ಲ. ಕೆಲವರು ಗೆಣಸು ಬೇಡ ಅಂತ ಹೇಳುವವರು, ಕೆಲವರು ಕಡುಬು ಇಷ್ಟಪಡ್ತಾರಲ್ಲ, ಅವಾಗ ಗೆಣಸಿನ ಕಡುಬು ಮಾಡಿ ಕೊಡ್ಬೋದು. ಅದು ಇನ್ನೊಂದು ಗೆಣಸು ಬರುತ್ತಲ್ಲ, ಮರ ಗೆಣಸು, ಅದ್ರದ್ದು ಮಾಡ್ಬೋದು. ಅದು ತುಂಬ ಟೇಸ್ಟ್ ಸರ್. ಅದು ಸ್ವಲ್ಪ ಉಷ್ಣ ಅಂತ ಹೇಳಲಿಕ್ಕೆ ಇಷ್ಟ. ಹೌದಾ? ಉಷ್ಣ ಸರ್. ಓಕೆ, ಅದಂತೂ ರೆಡಿ ಆಯಿತು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕು. ಹಾಗಾದರೆ ಫಸ್ಟಿಗೆ ಒಲೆ ಒರೆಸ್ಕೊಳ್ಬೇಕಲ್ಲ? ಅದೇ ಬಣ್ಣೆಣ್ಣೆಯನ್ನು ಯೂಸ್ ಮಾಡ್ತಿದ್ದೇವೆ. ಅದನ್ನೆಲ್ಲ ಇಡ್ಬೋದು, ಒಂದರಲ್ಲಿ ಆಗ್ತದಲ್ಲ, ಎರಡೆರಡು ಯೂಸ್ ಮಾಡೋದಕ್ಕೆ. ಆಯಿತು, ಇದು ಗೆಣಸು ಬೆಂದು ಸ್ಮ್ಯಾಶ್ ಮಾಡಿ ಆಯಿತು. ಸ್ಮ್ಯಾಶ್ ಆಗಿದೆ. ಈಗ ಫಸ್ಟ್ ತವ ಇಟ್ಟು, ಅದೇ ತವ ಇಟ್ಟು ಈಗ ಒಂಚೂರು ಆಯಿಲ್ ಹಾಕ್ತಾನೆ. ಒಗ್ಗರಣೆ ಹಾಕುವ ಕಡುಬಿಗೆ. ಓ, ಇದು ಕಾಲು ಗೆಣಸು ಮಾತ್ರ ಹಾಕ್ತಿದ್ರೆ ನೀವು ಇದಕ್ಕೆ? ಹೌದು, ಗೆಣಸು ಮತ್ತು ಇದು ಅಕ್ಕಿ ಆ ಥರ ಏನಿಲ್ಲ?
ಯಾವುದಿಲ್ಲ. ಓ ಸಾಸಿವೆ ಹಾಕಿ ಇದು ಕಾಯಿ ಮೆಣಸು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಇದನ್ನು ಅದಕ್ಕೆ ಶಿಫ್ಟ್ ಮಾಡಿದರೆ ಆಯಿತು, ಕಡುಬು ರೆಡಿ. ಕಡುಬು ರೆಡಿ ಅಲ್ಲ. ನಾನು ಕಡುಬಿಗೆ ದೊಡ್ಡ ಪಾತ್ರೆಯೇ ಬೇಡ. ಹೌದು ಹೌದು. ನಾನು ಅಂದ್ಕೊಂಡೆ ತಿಳಿದ್ರೆ ಏನಾದರೂ ಅಕ್ಕಿಯ ಹಿಟ್ಟು ಮನೆ ಹಾಕ್ಕೊಳ್ತೀರಾ ಮಿಕ್ಸ್ಗೆ ಅಂತ ಹೇಳಿದ್ರೆ. ಇಲ್ಲ ಇಲ್ಲ, ಇದು ಖಾಲಿ ಗೆಣಸಲ್ಲ, ಇದು ಟೇಸ್ಟ್ ಅಂತ ರಾ ಆಗಿ ಸಿಗ್ತದೆ. ಓಕೆ. ಮೊದಲೆಲ್ಲ ಗೆಣಸು ಪಡುವವರು ಇದ್ರು. ಹೌದು ಹೌದು. ಈಗ ಗೆಣಸು ಇಷ್ಟಪಡದವರು ಕಡುಬು ಮಾಡಿ ತಿಂದರೆ ಸಾಕು. ನೀವು ಗೆಣಸು ಇಷ್ಟಪಡದವರು ಅಂತ ಹೇಳಿದ್ರೆ ನೋಡಿ, ನನಗೆ ಸಿಹಿ ಗೆಣಸು ಅಂತ ಹೇಳಿದ್ರೆ ತುಂಬ ಇಷ್ಟ. ಹೌದಲ್ಲ. ಆದರೆ ಮರಗೆಣಸು ಸ್ವಲ್ಪ ಏನು ಪದಾರ್ಥ ಮಾಡುವಾಗ ನಾನು ಸ್ವಲ್ಪ ದೂರ. ಸಿಹಿ ಗೆಣಸು ಚೆನ್ನಾಗಿರುತ್ತೆ. ಇದೊಂಥರ ಕಟ್ಲೆಟ್ ಥರ ಸಹ ಮಾಡ್ಬೋದು. ಕಟ್ಲೆಟ್ ಥರ ಗೆಣಸನ್ನು ಕಟ್ಲೆಟ್ ಥರ ಈಗ ತಟ್ಟಿ ಅದನ್ನು ರವೆಯಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡ್ಬೋದು. ಕಟ್ಲೆಟ್ ಥರ. ಆಯಿತು, ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕುವ. ಸಾಸಿವೆ ಸಿಡಿಯುವಾಗಲೇ ಬೇರೆ ಐಟಮ್ಸ್ ಹಾಕ್ಬೇಕು, ಇಲ್ಲದ್ರೆ ಅದು ಬ್ಲ್ಯಾಕ್ ಬಂದರೆ ಅದು ಒಳ್ಳೆ ಸ್ಮೆಲ್ ಬರಲ್ಲ, ಮತ್ತು ಇದಾಗ್ತದೆ. ಇದು ಕಾಯಿ ಮೆಣಸು ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕ್ತೇನೆ. ಸ್ವಲ್ಪ ಸ್ಲೋ ಇದೆ. ಮತ್ತು ಒಂಚೂರು ಗೆಣಸು ಹಾಕ್ತೇನಲ್ಲ, ಅದಕ್ಕೆ ಒಂಚೂರು ಹಿಂಗಿನ ಪುಡಿ ಹಾಕ್ತೇನೆ. ಗೆಣಸಿಗೆ ಹಿಂಗಿನ ಪೌಡರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಈಗ ಫೈನಲ್ ಆಗಿ ಆಗ ಸ್ಮ್ಯಾಶ್ ಮಾಡಿದ್ದು ಗೆಣಸನ್ನು ಹಾಕ್ತೇನೆ. ಹಾಕ್ತೇನೆ. ಈಗ ಕೂಡ ಏನು ನೀರೇನು ಮಿಕ್ಸ್ ಮಾಡಲಿಕ್ಕಿಲ್ಲ? ಇಲ್ಲ ಇಲ್ಲ. ಓಕೆ. ಈಗ ಇರೋದಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದು, ಒಳ್ಳೆ ಟೇಸ್ಟ್ ಬರ್ತದೆ. ಇದು ಟೇಸ್ಟ್ ಬರುತ್ತೆ. ಹೌದು. ನಾನು ಅಂದ್ಕೊಂಡೆ ನೀವೇನಾದರೂ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ. ಇಲ್ಲ, ಎಂತ ಇಲ್ಲ, ನಾರ್ಮಲ್ ಕಡುಬು ಥರನೇ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡೆ. ಬರೀ ಗೆಣಸಿದ್ರೆ ಕಡುಬು ರೆಡಿ. ನಾವು ಮರಗೆಣಸಿದ್ದು ಉಪ್ಪು ಕರಿ ಅಂತ ಮಾಡ್ತಾ ಇದ್ದೀವಿ. ಹೌದೌದು, ಒಳ್ಳೆ ಬರ್ತದೆ ಅದು ಸಹ. ನಾವು ಅದನ್ನು ಬೆಳೆಸ್ತಿದ್ದೆವು ಇಡೀ ದಿವಸ. ನನಗೆ ಮತ್ತು ನನ್ನ ತಾಯಿಗೆ ತೋಟದ್ದೇ ಕೆಲಸ ಇಡೀ ದಿವಸ. ಕೆಲಸ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ನನಗೆ. ಯಾವಾಗ ಸಹ ಕುಕ್ಕಿಂಗಲ್ಲಿ ಮಾತ್ರ ಹಿಂದೆ ಇದ್ದೆ ಅದು ಮೊದಲು. ಅಂದರೆ ತೋಟದ್ದೇ ಕೆಲಸ ಇತ್ತು ನನಗೆ, ಅದರಲ್ಲಿ ಹಿಂದೆ ಇದ್ದೆ. ಕುಕ್ಕಿಂಗಲ್ಲಿ ಯಾವಾಗ ಅಂತ ಹೇಳಿದ್ರೆ ಮದುವೆ ಆದ ನಂತರದ ಅಡಿಗೆ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಕುಕ್ಕರಲ್ಲಿ ಅನ್ನ ಮಾಡಿದೆ. ಅನ್ನ ಮಾಡಿದ ತಕ್ಷಣ ವಿಸಿಲ್ ಆಯ್ತಲ್ಲ, ವಿಸಿಲ್ ಆದ ಕೂಡಲೇ ನಾನು ಮತ್ತು ನನ್ನ ಗಂಡ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಅದಂದರೆ ಬೆಂದಿದೆ ಅಂತ ನಮ್ಮ ಲೆಕ್ಕ. ಮತ್ತೆ ನೋಡುವಾಗ ನಮ್ಮ ನೇಬರ್ ಒಬ್ಬರು ಹೇಳಿದರು, ಅದು ವಿಸಿಲ್ ಹೋಗೋ ತನಕ ತೆಗಿಲಿಕ್ಕಿಲ್ಲ ಅಂತೇಳಿ. ಇದು ಆಫ್ ಮಾಡಿ. ಆಯಿತು. ಹಾಗೆ ಮತ್ತೆ ಕಲ್ತದ್ದು ಅಡುಗೆದೆಲ್ಲ ಮತ್ತೆ ಕಲ್ತದ್ದು. ಮೊದಲು ಕೆಲಸವೇ ತೋಟ ಗದ್ದೆ ಅಂತ ಹೇಳಿದ್ರೆ ವಿಪರೀತ ಕೆಲಸ ಅಲ್ಲ. ಅದು ಕೆಲಸ ಮಾಡೋದ್ರಲ್ಲಿ ನನಗೆ ಬೇಜಾರಿಲ್ಲ, ನಿಜ ಹೇಳ್ತೇನೆ. ಆದರೆ ನನ್ನ ತಂದೆ ನನಗೆ ಮತ್ತು ನನ್ನ ತಾಯಿಗೆ ಜಾಸ್ತಿ ಕೆಲಸ ಅಂತೇಳಿ ನಮ್ಗೆ ಇಬ್ಬರಿಗೆ ಕೊಡೋದು. ಯಾಕೆ ನೀವೇ ಅದು ಒಂದು ಬಿಟ್ಟರೆ ನನಗೆ ಕೆಲಸ ನಿಜ ಹೇಳ್ಬೇಕಂತ ಹೇಳಿದ್ರೆ ತುಂಬ ಇಷ್ಟ ಕೆಲಸ ಮಾಡೋದಂದ್ರೆ. ಈಗ ಟಿವಿ ನೋಡೋದು ಮಲಗೋದು ಅದೇ ಒಂದು ಕೆಲಸ. ಮೊದಲು ಮಲಗೋದು ಅಂತ ಹೇಳಿದ್ರೆ ಸಹ ಬೇಜಾರಾಗ್ತದೆ. ಇದೇ ಏನಾದರೂ ರೆಸಿಪಿ ಮಾಡುವ ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಆಯಿತು, ರೆಡಿ ಆಯಿತು. ಇದನ್ನೀಗ ಕಡುಬು ಮಾಡಬೇಕು. ಒಂದು ಚಿಕ್ಕ ಬೌಲ್ ಇದ್ರೆ ಸಾಕು. ಅದಕ್ಕೆ ಹಾಕೊಳ್ಳೋದಾ? ಹಾಕ್ತೇನೆ. ಬಿಸಿ ಉಂಟು. ಆಯಿತು, ಕಡುಬು ರೆಡಿ. ಇದನ್ನೀಗ ಒಂದು ಕಡುಬು ಮಾಡಲಿಕ್ಕೆ ಒಂದು ಇದು ಕೊಡಿ. ಆಯಿತು, ಗೆಣಸು ರೆಡಿ ಆಯಿತು. ಈಗ ಒಂದು ಕಡುಬು ಮಾಡೋದು ಬಾಕಿ ಉಂಟು. ಎಷ್ಟು ಚಿಕ್ಕ ಬೇಕೋ ಅಷ್ಟು ಚಿಕ್ಕ ಮಾಡ್ಬೋದು, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಬೋದು. ಚಿಕ್ಕ ಚಿಕ್ಕ ಮಾಡಿದರೆ ಚೆನ್ನಾಗಿರುತ್ತಲ್ಲ. ಬರೀ ಹೀಗೆ ತಿಂದರೆ ಸಹ ಒಳ್ಳೆ ಟೇಸ್ಟ್ ಉಂಟು. ಇಲ್ಲದ್ರೆ ಚಟ್ನಿ ಅದು ಸಹ ಆಗ್ತದೆ. ಚಟ್ನಿ ಜೊತೆ ತಗೊಳ್ಬೋದು. ಚಟ್ನಿಗೆ ಸಹ ತಗೊಳ್ಬೋದು. ಇಲ್ಲದ್ರೆ ಇದಕ್ಕೆಲ್ಲ ಹಾಕಿದ್ದೇನೆ ಇಂಗ್ರೀಡಿಯೆಂಟ್ಸ್, ಯಾವುದೆಲ್ಲ ಕಾಯಿ ಮೆಣಸು ಎಲ್ಲ ಹಾಕಿದ್ದೇನೆ. ಈಗೆಲ್ಲ ಇದನ್ನು ಇಷ್ಟಪಡೋದಿಲ್ಲ, ಪಿಜ್ಜಾ ಬರ್ಗರ್ ಕುರ್ಕುರಿ ಅದನ್ನೆಲ್ಲ ತಿಂದಿರಲ್ಲ. ಅದಕ್ಕೆ ನಾವು ಈ ಥರ ಇದೆಲ್ಲ ಹಳ್ಳಿದ್ದು ಫುಡ್ಡು, ನಾವೆಲ್ಲ ಇದೇ ತಿಂತಿದ್ದದು. ತರಕಾರಿ ಈ ಥರದಲ್ಲಿ ಸಿಕ್ಕಾಗ ಇದನ್ನು ಮರೀಲಿಕ್ಕೆ ಬಾರದು. ಮೊದಲಿದಲ್ಲ ಇದೆಲ್ಲ ಫುಡ್ಡು. ಈಗಿನ ಫುಡ್ ತಿಂದರೆ ಎಲ್ಲ ಕಾಯಿಲೆ ಬರ್ತದೆ. ಇದೆಲ್ಲ ಮೊದಲಿನ ಫುಡ್ಡಿಗೆ ಡಾಕ್ಟರ್ ಹತ್ರ ಹೋದವರಿಲ್ಲ. ಮೊದಲೆಲ್ಲ 90 years ಅಬವ್ ಉಳಿತಿದ್ರು, ಈಗ 40 years ಉಳಿದೆ. ತುಂಬ ಕಷ್ಟ ಆಗಿದೆ. ಹೌದು ನೋಡಿ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ಒಂಚೂರು ಹಿಂಗಿನ ಹುಡಿ ಒಂದು ಸ್ವಲ್ಪ ಹಾಕಿ ಬೇಯಿಸುವಾಗ ಹಾಕಿದರೆ ಇದು ಒಳ್ಳೆ ರೆಸಿಪಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಇದು ಪಾಪದವರಿಗೆ ಸಹ ಏನು ತರಬೇಕೆ ಅಷ್ಟು ದೂರಕ್ಕೆ ಹೋಗಿ ಅಂತ ಹೇಳುವವರು ಬೇಗ ಆಗ್ತದೆ. ಕಿಚನಲ್ಲೇ ಇರೋದು ಐಟಮ್ಸ್ ಎಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಇನ್ನೂ ಸರ್ವ್ ಮಾಡ್ಕೊಳ್ಳೋದಲ್ಲ? ಸರ್ವ್ ಮಾಡೋದು. ಓಕೆ, ಕಡುಬು ರೆಡಿ. ಓಕೆ, ಈಗ ಸರ್ವ್ ಮಾಡೋ ಟೈಮ್ ನೋಡಿ. ಕಡುಬು ರೆಡಿ.
ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ ಕಿಚನಲ್ಲೇ ಇರ್ತದೆ, ಹೇಗೆ ಆಗಿದೆ ಅಂತ ಹೇಳಬೇಕು. ಓಕೆ, ಗೆಸ್ಟ್ ಬರುವಾಗ ಜಸ್ಟ್ ನೋಡಿ, ನೀವು ಎಲ್ಲಿ ಹೋದ್ರು ಕೂಡ ಅದೊಂದು ಬಿಡುವುದಿಲ್ಲ. ಹೌದು, ಬೇಗ ಬೇಗ ಆಗುವ ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತೇನೆ. ಅದರ ಜೊತೆಗೆ ಏನು ತೆಂಗಿನಕಾಯಿದು ಚಟ್ನಿ, ಕಾಯಿ ಮೆಣಸಿದ್ದು ಖಾರ ಮಾಡಿದ್ದೇನೆ. ಖಾರ ಇಡುವ ನೆಂಚ್ಕೊಂಡು ಈಗ ಕೂಡ ತಿನ್ಬೋದು, ಈಗ ಹೆಚ್ಚು ತಿನ್ಬೋದು, ಬಟ್ ಚಟ್ನಿಯಲ್ಲಿ ಮುಳುಗಿ ತಿಂದರೆ ಓಕೆ ಓಕೆ. ಟೇಸ್ಟ್ ನೋಡಲ್ಲ, ಟೇಸ್ಟ್ ನೋಡಿ ಹೇಗೆ ಆಗಿದೆ ಅಂತ. ಓಕೆ, ಇಂದಿನ ಮ್ಯಾಮ್ ಸಾಕಾಗಿರುವಂತಹ ಸಿಹಿ ಪೊಟೇಟ ಗೆಣಸಿನ ಕಡಬು ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಚಟ್ನಿ ಮತ್ತು ಗೆಣಸನ್ನು ಟೇಸ್ಟ್ ಮಾಡೋಕ್ಕೆ ಸಾಕಾಗಿರುತ್ತೆ ಅಂತ ಹೇಳಿದರು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಸಿಹಿ ಗೆಣಸಿನ ಕಡುಬು ತಯಾರಿಸುವ ವಿಧಾನ. ಮೊದಲಿಗೆ ಸಿಹಿ ಗೆಣಸಿನ ಹೋಳುಗಳನ್ನು ಮುಳುಗುವಷ್ಟು ನೀರು ಹಾಕಿ ಉಪ್ಪು ಸೇರಿಸಿ ಬೇಯಿಸಿಕೊಳ್ಳಿ. ನಂತರ ಕಿವುಚಿಕೊಳ್ಳಿ. ಇನ್ನೊಂದೆಡೆ 1-2 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಹೆಚ್ಚಿದ ಹಸಿಮೆಣಸು, ತೆಂಗಿನ ತುರಿ, ಹಿಂಗು, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಕಿವುಚಿದ ಸಿಹಿ ಗೆಣಸನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ಚಟ್ನಿಯೊಂದಿಗೆ ಸವಿಯಲು ಸಿಹಿ ಗೆಣಸಿನ ಕಡುಬು ತಯಾರು. ಅಡುಗೆ ಅಂತೂ ರೆಡಿ ಆಗಿದೆ. ಎರಡು ಕೂಡ ಗೆಸ್ಟ್ ಬರುವಾಗ ಜಸ್ಟ್ ಮಾಡುವಂಥ ಅಡುಗೆ ಅಲ್ಲ. ಓಕೆ, ರೆಸಿಪಿ ಅಲ್ಲ. ಓಕೆ, ಯಾವ್ದು ನೋಡು ಫಸ್ಟ್ ಟೇಸ್ಟ್? ರೊಟ್ಟಿ ನೋಡುವಲ್ಲ. ಸೌತೆಕಾಯಿ ಎರ್ದು ಮಾಡಿದಲ್ಲ, ಸೌತೆಕಾಯಿಯ ಎರ್ದು ಮಾಡಿದಂಥ ರೊಟ್ಟಿ ಅಲ್ಲ, ತಗೊಂಡು ಕೂಡ. ನೀವು ಈರುಳ್ಳಿ ಹಾಕಿದಾರಲ್ಲ, ಅದರ ಪರಿಮಾಣ ಕೂಡ ಹಾಗೆ ಬರ್ಕೊಂಡು ನೋಡಿ, ಚೆನ್ನಾಗಿದೆ. ಸೌತೆಕಾಯಿ ಗೊತ್ತೇ ಆಗಲ್ಲ ನಮಗೆ ಸೌತೆಕಾಯಿ ಏನು ಹಾಕಿದೆ ಅಂತ. ಟೇಸ್ಟ್ ಅಂದರೆ ಗಮನ ಮ್ಯಾಮ್, ಸ್ವಲ್ಪ ಏನು ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತಲ್ಲ, ಇದು ಸಾಕಾಗಿದೆ. ಸೌತೆಕಾಯಿ ಆಲ್ರೆಡಿ ಇರ್ತದಲ್ಲ ಕಿಚನಲ್ಲಿ. ಹೌದು. ಈಗ ಸ್ಪೆಷಲ್ಲಾಗಿ ಗೆಣಸಿದ್ದಲ್ಲ, ಇದನ್ನಂತೂ ನಾನು ಚಟ್ನಿಯಲ್ಲಿ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ತಗೊಳ್ಳಿ ಕೂಡ. ಓಕೆ, ಸೂಪರ್ ಉಂಟು ಮ್ಯಾಮ್. ಆ್ಯಕ್ಚುಲಿ ಚಟ್ನಿ ಖಾರ ಮಾಡಬೇಕು, ತುಂಬ ಒಳ್ಳೆಯದಾಗ್ತದೆ. ತುಂಬ ಹೌದು, ಚಟ್ನಿ ಚೆನ್ನಾಗಿದೆ, ಟೇಸ್ಟ್ ಸಾಕಾಗಿ ಬಂದಿದೆ. ಏನು ಗೆಣಸು ಮತ್ತು ಚಟ್ನಿಗೆ ಮ್ಯಾಚಿಂಗ್ ಉಂಟಲ್ಲ, ಎರಡು ಕೂಡ ಸಾಕಾಗಿ ಉಂಟು. ನಾರ್ಮಲಾಗಿ ಗೆಣಸನ್ನು ನಾವು ಹಾಗೆ ಬೇಯಿಸಿ ಕೂಡ ತಿಂತೇವೆ, ಬಟ್ ಈ ಥರ ಕಡುಬು ಮಾಡಿ ತಿಂದರೆ ಸಾಕಾಗಿರುತ್ತೆ. ಚೆನ್ನಾಗಿದೆ ಮ್ಯಾಮ್, ಎರಡು ಡಿಶ್ ಕೂಡ ಸಾಕಾಗಿ ಬಂದಿದೆ, ಈಸಿಯಾಗಿ ಮಾಡ್ಕೊಳ್ಬೋದು. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ತುಂಬ ಖುಷಿ ಆಯಿತು. ಎರಡು ಅಡಿಗೆ ಕೂಡ ಸಾಕಾಗಿತ್ತು, ಟೇಸ್ಟ್ ಆಗಿತ್ತು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಡಿಶ್ ಹೇಳ್ಕೊಡೋಕ್ಕೆ ನಿಮಗೆ ಸಂತೋಷ್ ರೇಷ್ಮಿಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಇಂದಿನ ಮ್ಯಾಮ್ ಸಾಕಾಗಿರುವಂತಹ ಸೌತೆಕಾಯಿಯ ರೊಟ್ಟಿ ಮತ್ತು ಸ್ಪೆಷಲಾಗಿ ಸಿಹಿ ಗೆಣಸಿನ ಏನು ಕಡುಬು ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟೇ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲೇ ಇರ್ತದೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.